ರಾಜ್ಯದಲ್ಲಿ ಗಮನಿಸಿಕೊಂಡು ಬರ್ತಾ ಇದ್ದೀವಿ, ದಿನ ಕಳೆದಂತೆ ಕೊರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಟಫ್ ರೂಲ್ಸ್ ಅಂತಂದ್ರೆ ಲಾಕ್ ಡೌನ್ ಮಾಡುತ್ತಾ ಅಥವಾ ಕರ್ಫ್ಯೂ ಮಾತ್ರ ಹೇರುತ್ತಾ ಅನ್ನುವಂತ ಕುತೂಹಲ ಇದ್ದೇ ಇದೆ. ಈಗ ಅಧಿಕೃತವಾಗಿ ಒಂದಿಷ್ಟು ಗೈಡ್ಲೈನ್ಸ್ ಅಫ್ಕೋರ್ಸ್ ಸರ್ಕಾರದ ಕಡೆಯಿಂದ ಜನಸಾಮಾನ್ಯರು ಫಾಲೋ ಮಾಡಬೇಕು ಅಂತ ರಿಲೀಸ್ ಆಗುತ್ತೆ. ಆ ಗೈಡ್ಲೈನ್ಸ್ ಅಲ್ಲಿ ಕೇವಲ ಟಫ್ ರೂಲ್ಸ್ ಅಂತ ಇರುತ್ತಾ, ಕರ್ಫ್ಯೂ ಇರುತ್ತಾ, ಅಥವಾ ಲಾಕ್ ಡೌನ್ ಬೆಂಗಳೂರಿಗೆ ಮಾತ್ರ ಇರುತ್ತಾ? ಬೇರೆ ಬೇರೆ ಕಡೆ ಈಗ ಜಿಲ್ಲೆಗಳಲ್ಲೂ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ, 200ಕ್ಕಿಂತ ಜಾಸ್ತಿ ಪಾಸಿಟಿವ್ ಕೇಸಸ್ ಒಂದೇ ದಿನದಲ್ಲಿ ರಿಪೋರ್ಟ್ ಆಗ್ತಿದೆ. ಅಂತ ಜಿಲ್ಲೆಗಳಲ್ಲೂ ಕೂಡ ಲಾಕ್ ಡೌನ್ ಹೇರುತ್ತಾ ಸರ್ಕಾರ ನೋಡ್ಬೇಕಾಗುತ್ತೆ. ಈಗಾಗಲೇ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಈ ಮೀಟಿಂಗ್ ಮುಖಾಂತರ ಏನೆಲ್ಲ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರದ ಟಫ್ ರೂಲ್ಸ್ ಹಾಗಾದ್ರೆ ಯಾವ ತರ ಇರುತ್ತೆ, ಅದಕ್ಕೆ ಸ್ಪಷ್ಟನೆ ಇನ್ನಷ್ಟೇ ಸಿಗಬೇಕಾಗಿದೆ. ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ ಡೌನ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಅಂತಂದ್ರೆ ಪ್ರತಿ ಶನಿವಾರ ಮತ್ತೆ ಭಾನುವಾರ ಲಾಕ್ ಡೌನ್ ಮಾಡುವಂತ ಚಾನ್ಸಸ್ ಇದೆ. ಸೊ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ ಮೇಲೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಈಗ 144 ಸೆಕ್ಷನ್ ಜಾರಿ, ಅನಗತ್ಯ ಓಡಾಟಕ್ಕೆ ಕಡಿವಾಣವನ್ನ ಹಾಕಬಹುದು. ಸರ್ಕಾರಿ ಮತ್ತೆ ಖಾಸಗಿ ಕಚೇರಿಗಳಲ್ಲಿ 50% ಸಿಬ್ಬಂದಿ ಕಚೇರಿಗೆ ಬರ್ಬೋದು, ಕೆಲಸ ಮಾಡಬಹುದು. ಇನ್ನುಳಿದಂತೆ IT-BT ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಮಾಡೋದು, ಅದಕ್ಕೆ ಆದ್ಯತೆ ಕೊಡಿ ಅಂತ ಹೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಮತ್ತೆ ಝೋನ್ಗಳನ್ನಾಗಿ ಕೂಡ ಡಿವೈಡ್ ಮಾಡುವಂತ ಚಾನ್ಸಸ್ ಇದೆ. ರೆಡ್, ಆರೆಂಜ್, ಗ್ರೀನ್ ಅಂತ ಪ್ರತಿ ಝೋನ್ಗೆ ಪ್ರತ್ಯೇಕ ನಿಯಮ ಜಾರಿ ಮಾಡುವಂತ ಸಾಧ್ಯತೆಗಳು ಇದೆ. ಮಾಸ್ಕ್ ಹಾಕಬೇಕು, ಶಾರೀರಿಕ ಅಂತರ ಕಾಪಾಡಲೇಬೇಕು ಅಂತ ಪದೇ ಪದೇ ಸರ್ಕಾರ ಹೇಳ್ತಾ ಇದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ, ನಾವು ಕೂಡ ದಿನನಿತ್ಯ ಅದನ್ನ ಹೇಳ್ತಾ ಇದ್ದೀವಿ. ಅದನ್ನ ಯಾರು ಫಾಲೋ ಮಾಡಲ್ಲ ಅಂತವ್ರ ಮೇಲೆ ದಂಡಂ ದಶಗುಣಂ ಫೈನ್ ಅನ್ನ ಹಾಕೋದು. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಅವಕಾಶವನ್ನ ಮಾಡಿಕೊಡೋದು. ಥಿಯೇಟರ್, ಜಿಮ್, ಮಾಲ್ಗಳಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಗಳನ್ನ ಜಾರಿಗೆ ತರಬಹುದು. ಹೇಳಿ ಕೇಳಿ ಮದುವೆ ಸೀಸನ್, ಮದುವೆ ಇನ್ನಿತರೆ ಸಮಾರಂಭಗಳಿಗೂ ಕೂಡ ಹಲವಾರು ಟಫ್ ರೂಲ್ಸ್ ಗಳನ್ನ ಸರ್ಕಾರ ಜಾರಿಗೆ ತರಬಹುದು. ಅವೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗಬಹುದು. ರಾಜ್ಯಾದ್ಯಂತ ವೀಕೆಂಡ್ ಲಾಕ್ ಡೌನ್ ಮಾಡಬಹುದು. ಜಿಮ್, ಮಾಲ್ಗಳು ಕೂಡ ಲಾಕ್ ಡೌನ್ ಆಗಬಹುದು ಅಥವಾ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಬಹುದು. ಅಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಬಹುದೇನೋ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಸಿಎಂ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾಯಕರುಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆಯಿಂದ ನ್ಯೂಸ್ 18 ಕನ್ನಡದಲ್ಲಿ ಗಮನಿಸಿಕೊಂಡು ಬಂದಿದ್ದೀರಾ ನೀವು. ಜನಪ್ರತಿನಿಧಿಗಳು, ಬೆಂಗಳೂರಿನ ಶಾಸಕರು, ಸಚಿವರುಗಳು ಏನೇನು ಹೇಳ್ತಾರೆ, ಲಾಕ್ ಡೌನ್ ಬಗ್ಗೆ ಅವರ ವೈಯಕ್ತಿಕ ಅಭಿಪ್ರಾಯ ಏನು, ಯಾರು ಎಸ್ ಅಂತಾರೆ, ಯಾರು ನೋ ಅಂತಾರೆ, ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸವನ್ನು ಕೂಡ ಈ ಮೀಟಿಂಗು ಮುಂಚೆನೆ ನ್ಯೂಸ್ 18 ಕನ್ನಡ ಮಾಡಿತು. ಸೊ ಈಗ ಸರ್ಕಾರದ ಮಟ್ಟದಲ್ಲಿ ಯಾವ ತರ ನಿರ್ಧಾರವನ್ನ ಕೈಗೊಳ್ತಾರೆ, ಪ್ರತಿಪಕ್ಷದವರು ಒಂದಿಷ್ಟು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಕ್ಷದ ಶಾಸಕರು ಪಕ್ಷಾತೀತವಾಗಿ ಅಭಿಪ್ರಾಯವನ್ನ ಸರ್ಕಾರ ಈಗ ಸಂಗ್ರಹ ಮಾಡ್ತಾ ಇರೋದ್ರಿಂದ ಅವ್ರಗಳ ಅಭಿಪ್ರಾಯ ಯಾವ ತರ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಸರ್ಕಾರ ಈಗ ಬೆಂಗಳೂರಲ್ಲಿ ಮಾತ್ರ ಲಾಕ್ ಡೌನ್ ಮಾಡುತ್ತಾ, ಲಾಕ್ ಡೌನ್ ನ ಮಾದರಿ ಯಾವ ತರ ಇರುತ್ತೆ, ಅದೇನ್ ವೀಕೆಂಡ್ ಲಾಕ್ ಡೌನ್ ಆಗುತ್ತಾ ಅಥವಾ ಒಂದಿಷ್ಟು ರೂಲ್ಸ್ ಗಳನ್ನ ಟೈಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ ಮೇಲೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈಗ ಸರ್ಕಾರದ ಪ್ಲಾನ್ ಏನು, ಸದ್ಯಕ್ಕೆ ಥಿಯೇಟರ್ಗಳಲ್ಲಿ 50% ಸೀಟು ಮುಂದುವರೆಸೋದು, ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ 144 ಸೆಕ್ಷನ್ ಜಾರಿಗೆ ತರೋದು, ಸೋಂಕು ಹೆಚ್ಚಿರುವಂತ ಜಿಲ್ಲೆಗಳಲ್ಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೆ ತರುವಂತ ಪ್ಲಾನ್, ಮತ್ತೆ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಬಂದ್ ಮಾಡಬಹುದು ಚಾನ್ಸಸ್ ಇದೆ. ಮಿತಿಮೀರಿದ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಅನ್ನ ಹಾಕಬೇಕು, ಕಡಿವಾಣ ಹಾಕೋದು, ಸರ್ಕಾರಿ ಕಚೇರಿಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತೆ ನಿಗಮಗಳನ್ನ ಬಂದ್ ಮಾಡೋದು, ರಕ್ಷಣೆ, ಸಶಸ್ತ್ರ ಪೊಲೀಸ್ ಪಡೆ, ದೂರ ಸಂಪರ್ಕ ಸೇವೆ ಅದೆಲ್ಲ ಏನಿದೆ ಯಥಾಸ್ಥಿತಿಯಾಗಿ ಮುಂದುವರ್ಕೊಂಡು ಹೋಗೋದು, ಮತ್ತೆ ಅಂಚೆ ಕಚೇರಿ, ಬ್ಯಾಂಕ್, ಹಣಕಾಸು ಇಲಾಖೆಯನ್ನು ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಸಿಕೊಂಡು ಹೋಗೋದು. 144 ಸೆಕ್ಷನ್ ಜಾರಿಯಲ್ಲಿ ತರೋದು ಬೆಂಗಳೂರಲ್ಲಿ ಮಿತಿಮೀರಿದ ವಾಹನಗಳ ಸಂಚಾರಕ್ಕೆ, ಆ ಮುಖಾಂತರ ಬ್ರೇಕ್ ಆಗದಂತೆ ಆಗುತ್ತೆ. ಹಾಗಾದ್ರೆ ಈ ಸರ್ಕಾರದ ನಿರ್ಧಾರಗಳು ಯಾವ ತರ ಇರಬಹುದು, ಸದ್ಯಕ್ಕೆ ಏನೆಲ್ಲ ಚರ್ಚೆಗಳಾಗ್ತಿದೆ, ಪ್ಲಾನಿಂಗ್ ಏನ್ ತರ ಇರಬಹುದು, ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಯಾವ ತರ ಮಾಡಬಹುದು, ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಫ್ಕೋರ್ಸ್ ನಾವು ಹೊರಗಡೆ ನೋಡ್ತಾ ಇದ್ದೀವಿ, ಈಗ ಸೆಲೆಬ್ರಿಟೀಸ್ಗಳು ಕೂಡ ಹೇಳ್ತಾ ಇದ್ದಾರೆ ಇದನ್ನ ಸಾಮಾನ್ಯವಾಗಿ ಪರಿಗಣಿಸಬೇಡಿ, ಇದು ತುಂಬಾ ಡೇಂಜರ್ ಇದೆ ಅಂತ, ಜನಸಾಮಾನ್ಯರು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಈಗ ಸರ್ಕಾರ ಯಾವ ತರ ಹೆಜ್ಜೆಗಳನ್ನ ಇಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೀಟಿಂಗ್ ನಡೀತಾ ಇದೆ, ಏನೆಲ್ಲ ಚರ್ಚೆಗಳಾಗ್ತಿದೆ, ಏನೆಲ್ಲ ಚಾನ್ಸಸ್ ಇದೆ, ಲಾಕ್ ಡೌನ್ ಅಥವಾ ವೀಕೆಂಡ್ ಲಾಕ್ ಡೌನ್ ಅಥವಾ ಕರ್ಫ್ಯೂ ಕಂಟಿನ್ಯೂ ಮಾಡ್ತಾರಾ, ಏನ್ ಚರ್ಚೆ ಆಗ್ತಿದೆ?
ಶರ್ಮಿತಾ ಶೆಟ್ಟಿ ಕಳೆದ 24 ಗಂಟೆಯಲ್ಲಿ ಬೆಂಗಳೂರಿನಲ್ಲಿ 12,793 ಕೋವಿಡ್ ಸೋಂಕಿತರ ವರದಿಯಾಗಿರುವಂಥದ್ದು. ಇದಕ್ಕೆ ಎಲ್ಲ ಶಾಸಕರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನರಿಗೆ ಎಲ್ಲೊಂದು ಕಡೆ ಸರ್ಕಾರದ ಕಾನೂನನ್ನು ಯಾರೋ ಫಾಲೋ ಮಾಡ್ತಿಲ್ಲ ಅನ್ನೋದೇ ಜನಪ್ರತಿನಿಧಿಗಳ ಆತಂಕವಾಗಿದೆ. ಪ್ರಮುಖವಾಗಿ ಸರ್ಕಾರ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ಧೋರಣೆ ತಾಳಿದೆ. ಕೋವಿಡ್ ನಿರ್ವಹಣೆಯಲ್ಲಿ ಎರಡನೇ ಅಲೆಯನ್ನ ನಿರ್ವಹಣೆಯಲ್ಲಿ ವಿಫಲ ಆಗಿದೆ ಅನ್ನೋದು ವಿಪಕ್ಷಗಳ ಪ್ರಮುಖ ಆರೋಪವಾಗಿದೆ. ಸರ್ಕಾರಕ್ಕೆ ತಜ್ಞರ ಅಭಿಪ್ರಾಯ ಗೊತ್ತಿದ್ರೂ ಕೂಡ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಹಾಸಿಗೆ ವ್ಯವಸ್ಥೆ ಅಂದರೆ ಬೆಡ್ಗಳ ಕೊರತೆ ಆಗಿದೆ, ವೈದ್ಯಕೀಯ ಆಕ್ಸಿಜನ್ ಕೊರತೆ ಆಗಿದೆ, ವೆಂಟಿಲೇಟರ್ಗಳ ಕೊರತೆ ಆಗಿದೆ, ಐಸಿಯು ಕೊರತೆ ಆಗಿದೆ. ಜೊತೆಗೆ BBMP ಕೂಡ BU ನಂಬರ್ ಅನ್ನು ಕೂಡ ಕೊಡ್ತಾ ಇಲ್ಲ. ಜನರು ಎಲ್ಲೊಂದು ಕಡೆ ಬೀದಿಯಲ್ಲಿ ಸಾಯುವಂತ ಸ್ಥಿತಿ ನಿರ್ಮಾಣ ಇದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನೋ ಮುಖಾಂತರ ಸಂಸದ DK ಸುರೇಶ್ ಅವರು ಸರ್ಕಾರವನ್ನ ಲೆಫ್ಟ್ ರೈಟ್ ಅನ್ನು ತೆಗೆದುಕೊಂಡ್ರು. ಪ್ರಮುಖವಾಗಿ ಇಲ್ಲಿ ಮತ್ತೆ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಜಾರಿ ಮಾಡಬೇಕು ಎಂಬ ಸಂಬಂಧಪಟ್ಟ ಹಾಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲದೆ ಮಾಲ್ಗಳು, ಜಿಮ್, ಸ್ವಿಮ್ಮಿಂಗ್ ಪೂಲ್ ಮತ್ತು ಸಿನಿಮಾ ಥಿಯೇಟರ್ಗಳನ್ನು ಕ್ಲೋಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಜನಸಂದಣಿ ಸೇರುತ್ತೆ. 50% ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಅಲ್ಲಿ AC ಇರೋದ್ರಿಂದ ಎಲ್ಲರಿಗೂ ಪಸರಿಸುತ್ತೆ. ಇದರಿಂದ ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ ಮತ್ತು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಕಳೆದ 24 ಗಂಟೆಯಲ್ಲಿ 60 ಜನರು ಸಾವಾಗಿರುವಂಥದ್ದು. ಈಗಾಗಲೇ ನಿನ್ನೆ ಬೆಂಗಳೂರಿನಲ್ಲಿ 605 ಜನರು ICUನಲ್ಲಿ ಇರುವಂಥದ್ದು. ಅದರಲ್ಲಿ 100ಕ್ಕೂ ಹೆಚ್ಚು ICUನಲ್ಲಿ ಇರತಕ್ಕಂಥ ಕೋವಿಡ್ ಸೋಂಕಿತರ ಸ್ಥಿತಿ ಚಿಂತಾಜನಕ ಆಗಿದೆ. ಹಾಗಾಗಿ ಸಾವಿನ ಪ್ರಮಾಣ ಏರಿಕೆ ಆಗ್ತಿದೆ. ಅನಿವಾರ್ಯವಾಗಿ ನಾವು ಜನಸಂದಣಿ ಮತ್ತು ಜನದಟ್ಟಣೆಯ ಪ್ರದೇಶಗಳಲ್ಲಿ ಕಡಿವಾಣ ಹಾಕಲೇಬೇಕಂತೇಳಿ ತೀರ್ಮಾನವನ್ನು ಈ ಸಭೆಯಲ್ಲಿ ತೆಗೆದುಕೊಳ್ತಿದ್ದಾರೆ. ಪ್ರಮುಖವಾಗಿ ಮಾರುಕಟ್ಟೆಯಲ್ಲಿ ಸಮಯ ನಿಗದಿ ಮಾಡೋ ಸಂಬಂಧಪಟ್ಟಾಗೆ ವಿಪಕ್ಷಗಳು ಸಲಹೆ ನೀಡಿದರೆ, ಇಲ್ಲೊಂದು ಕಡೆ ಸರ್ಕಾರ ಮಾರುಕಟ್ಟೆಯನ್ನು ಸದ್ಯದ ಮಟ್ಟಿಗೆ 1 ವಾರದ ಮಟ್ಟಿಗೆ ಬಂದ್ ಮಾಡೋಣ, ಆಗ ಒಂದಷ್ಟು ಕಂಟ್ರೋಲ್ ಆಗುತ್ತೆ ಅನ್ನೋದು ಕೂಡ ಸರ್ಕಾರದ ಅಭಿಪ್ರಾಯ ಆಗಿದೆ. ಮತ್ತೊಂದು ಕಡೆ ನಗರದಲ್ಲಿ 144 ಸೆಕ್ಷನ್ ಜಾರಿಗೆ ಎಲ್ಲ ಶಾಸಕರು ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಇನ್ನೊಂದು ಕಡೆ ನೈಟ್ ಕರ್ಫ್ಯೂ ವಿಸ್ತರಣೆ ಸಂಬಂಧಪಟ್ಟಾಗೆ ವಿಪಕ್ಷಗಳು ಎಲ್ಲೊಂದು ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಸರ್ಕಾರ ಈಗಾಗಲೇ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿರುವಂಥದ್ದು. ಈ ನೈಟ್ ಕರ್ಫ್ಯೂ ಏಪ್ರಿಲ್ 31ರವರೆಗೂ ಕೂಡ ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲಿ ಸರ್ಕಾರ ಒಂದು ಪ್ರಮುಖವಾದ ಸಲಹೆಯನ್ನು ಕೊಡ್ತು. ರಾತ್ರಿ 10 ಗಂಟೆಯ ಬದಲಾಗಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಆದರೆ ವಿಪಕ್ಷಗಳು ನೈಟ್ ಕರ್ಫ್ಯೂನಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ, ಕೊರೋನಾ ರಾತ್ರಿ ಓಡಾಟವನ್ನು ಮಾಡ್ತಾನೋ ಮುಖಾಂತರ ಸರ್ಕಾರವನ್ನು ವ್ಯಂಗ್ಯ ದಾಟಿಯಲ್ಲಿ ಅನೇಕ ವಿಪಕ್ಷಗಳ ಶಾಸಕರು ತಾರಾಟಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಮಾಲ್ಗಳಲ್ಲಿ ಜನಸಂದಣಿ ಅಂದರೆ ವೀಕೆಂಡ್ನಲ್ಲಿ ಹೆಚ್ಚು ಜನರು ಇರ್ತಾರೆ ಮತ್ತು ಸದ್ಯಕ್ಕೆ ಮಾಲ್ಗಳನ್ನು 8 ರಿಂದ 10 ದಿನಗಳ ಕಾಲ ಎಲ್ಲೊಂದು ಕಡೆ ಮುಚ್ಚೋದ್ರಿಂದ ಜನರು ಓಡಾಟವನ್ನು ನಿರ್ಬಂಧ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸೋಂಕಿತರನ್ನ ಎಲ್ಲೊಂದು ಕಡೆ ಸೋಂಕಿತರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಯಾಕಂತೇಳಿದ್ರೆ ಮಾಲ್ಗಳಲ್ಲಿ AC ಇರೋದ್ರಿಂದ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾಲ್ಗಳು ಸದ್ಯದ ಮಟ್ಟಿಗೆ ಕನಿಷ್ಠ 10 ದಿನಗಳಾದರೂ ಕ್ಲೋಸ್ ಮಾಡಬೇಕೆಂಬುದಾಗಿ ಸಭೆಯಲ್ಲಿ ಪ್ರಮುಖವಾಗಿ ಚಿಂತನೆ ನಡೆತಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಸಿದ್ದಾನಂದ ಪಟೇಲ್, ಈಗ ರಾಜಸ್ಥಾನ್ ಮತ್ತೆ ದೆಹಲಿಯಲ್ಲಿ ನೋಡಿದೀವಿ ನಾವು, ಪ್ರಕರಣ ಜಾಸ್ತಿ ಆಗ್ತಿರೋದ್ರಿಂದ ಲಾಕ್ಡೌನ್ ಮೊರೆ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಲಾಕ್ಡೌನ್ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಪದೇ ಪದೇ ಹೇಳಿದ್ರು ಕೂಡ ಈಗ ಜನರ ಜೀವ ಫಸ್ಟ್ ಮುಖ್ಯ ಆಗುತ್ತೆ, ಜೀವನ ಆಮೇಲೆ ರೂಪಿಸ್ಕೊಳ್ಬಹುದು ಅಂತ ಕೆಲವೊಂದು ಜನಪ್ರತಿನಿಧಿಗಳೇ ಹೇಳ್ತಾ ಇದ್ದಾರೆ. ಬಟ್ ಇವ ಒಂದಿಷ್ಟು ಪ್ಲಾನ್ಸ್ ಅವ್ರು ಮಾಡ್ಕೊಂಡ್ರು ಕೂಡ, ಫಾರ್ ಎಕ್ಸಾಂಪಲ್ ನೋಡಿ, ಮೊನ್ನೆಯಿಂದ ನೈಟ್ ಕರ್ಫ್ಯೂ ಹಾಕಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ರಾತ್ರಿ ಓಡಾಡಿದವರು ನೋಡಿದ್ದಾರೆ. ಅಷ್ಟಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸ್ಟ್ರಿಕ್ಟ್ ಆಗಿ. ಹಾಗಾಗಿ ಕೆಲವೊಂದು ರೂಲ್ಸ್ ಮಾಡಿದ್ರು ಕೂಡ ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ರಕ್ಷಣಾ ಪಡೆಗಳದ ಅಥವಾ ಪೊಲೀಸರಿಗೆ ಒಂದಿಷ್ಟು ಅಧಿಕಾರಿಗಳನ್ನು ಕೊಡೋದು, ಇಂಥದ್ದೇನಾದ್ರು ಚರ್ಚೆ ಆಗಿದೆಯಾ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಮಾಸ್ಕ್ ಸಂಬಂಧಪಟ್ಟಕ್ಕೆ ದಂಡ ವಿಧಿಸಲು ಪೊಲೀಸ್ ಇಲಾಖೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು, BBMP ಮಾರ್ಷಲ್ ಕೂಡ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಮತ್ತೆ ದಂಡವನ್ನು ಕಠಿಣವಾಗಿ ಯಾರಿಗೂ ಕೂಡ ಮುಲಾಜಿಲ್ಲದೆ ವಿಧಿಸಬೇಕು ಅನ್ನೋದು ಕೂಡ ಸಭೆಯಲ್ಲಿ ತೀರ್ಮಾನ ಆಗಿರುವಂಥದ್ದು. ಮತ್ತು ಯಾರಾದರೂ ಗುಂಪುಗೂಡಿದರೆ ಜನಸಂದಣಿ ಅಂತ ಇದ್ರೆ ಅಲ್ಲಿ ಕೇಸ್ ಹಾಕಿ ಮತ್ತು ಮದುವೆ ಮತ್ತು ಮತ್ತಿತರ ಸಮಾರಂಭಗಳು ನಡೆಸಿದ ರೀತಿ ಅವಕಾಶವನ್ನು ಕೊಡಬೇಡಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಜನರು ಸೇರ್ತಿದ್ದಾರೆ. ಹಾಗಾಗಿ ಅಲ್ಲಿ ಸಮಯವನ್ನು ನಿಗದಿ ಮಾಡಿ ಮತ್ತು ಸಾಮಾಜಿಕ ಅಂತರದಿಂದ ಮಾತ್ರ ಬಂದವರಿಗೆ ಮಾತ್ರ ಅವಕಾಶ ಕೊಡಿ ಅನ್ನೋದು ಕೂಡ ಸಭೆಯಲ್ಲಿ ತೀರ್ಮಾನ ಆಗಿರುವಂಥದ್ದು. ಮತ್ತೊಂದು ಕಡೆ ಪ್ರಮುಖವಾಗಿ ಮುಖ್ಯಮಂತ್ರಿ ಕೂಡ ಈ ಒಂದು ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಭಾಗಿಯಾಗಿರುವಂಥದ್ದು. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿಪಕ್ಷದ ಶಾಸಕರ ಎಲ್ಲ ಅಭಿಪ್ರಾಯವನ್ನು ಕೂಡ ಪಡೆದಿರುವಂಥದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ BJPಯ ಶಾಸಕರಾಗಿರ್ತಕ್ಕಂಥ ರಘುರವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಒಂದು ಕಡೆ ವೀಕೆಂಡ್ ಲಾಕ್ಡೌನ್ ಮಾಡಿದರೆ ಒಂದಷ್ಟು ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಎಲ್ಲೊಂದು ಕಡೆ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಅನ್ನೋದು ಅವರು ಅಭಿಪ್ರಾಯವನ್ನು ಮಾಡಿದ್ರು. ಆದರೆ ಲಾಕ್ಡೌನ್ಗೆ ಎಲ್ಲೊಂದು ಕಡೆ ವಿಪಕ್ಷಗಳು ವಿರೋಧವನ್ನು ಮಾಡ್ತಿರುವಂಥದ್ದು ಮತ್ತು ಆಡಳಿತ ಪಕ್ಷದ ಬಹುತೇಕರು ಕೂಡ ಲಾಕ್ಡೌನ್ ಅಗತ್ಯ ಇಲ್ಲ, ಲಾಕ್ಡೌನ್ ಮಾಡಿದರೆ ಮತ್ತೆ ಜನದಟ್ಟಣೆ ಆಗುತ್ತೆ, ಜನಸಂದಣಿ ಆಗುತ್ತೆ, ಬಹಳಷ್ಟು ಜನರು ಆತಂಕದಿಂದ ತಮ್ಮ ಊರುಗಳಿಗೆ ತೆರಳಲಿಕ್ಕೆ ಹೊರಡ್ತಾರೆ. ಆ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ ಮತ್ತು ಬೇರೆ ಬೇರೆ ಕಡೆ ಜನರು ಗುಂಪುಗೂಡ್ತಾರೆ. ಆಗ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರಿಗೆ ವಸತಿ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಯ್ತು. ಆಗ ಸರ್ಕಾರಕ್ಕೆ 100 ಕೋಟಿ ಖರ್ಚು ವೆಚ್ಚವಾಗುತ್ತೆ ಮತ್ತು ಇದರಿಂದ ಮತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗುತ್ತೆ. ಸರ್ಕಾರ ಈ ಸಂದರ್ಭದಲ್ಲಿ ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಸರ್ಕಾರದ ಅಭಿಪ್ರಾಯ ಆಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ವೀಕೆಂಡ್ ಲಾಕ್ಡೌನ್ ಮತ್ತು ಲಾಕ್ಡೌನ್ನ ಸಂಪೂರ್ಣವಾಗಿ ಎಲ್ಲ ಒಂದು ಕಡೆ ಕೈ ಬಿಡುವ ಪ್ರಸ್ತಾವನೆಯನ್ನು ಬಿಟ್ಟಿರುವಂಥದ್ದು ಈ ಸಭೆ
ಸಭೆಯಲ್ಲಿ. ಅದರ ಬದಲಾಗಿ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಿರುವಂಥದ್ದು. ಜೊತೆಗೆ ಸ್ವಿಮ್ಮಿಂಗ್ ಪೂಲ್, ಸಿನಿಮಾ ಥಿಯೇಟರ್ ಮತ್ತು ಒಳಾಂಗಣ ಕ್ರೀಡೆಗಳನ್ನು ಸಂಪೂರ್ಣ ಬಂದ್ ಮಾಡುವಂಥದ್ದು, ಅಲ್ಲದೆ ಧಾರ್ಮಿಕ ಸ್ಥಳಗಳಿಗೆ ಸಮಯವನ್ನು ನಿಗದಿ ಮಾಡುವಂಥದ್ದು ಮತ್ತು ಬೋರ್ಡ್ ಮೀಟಿಂಗ್ಗಳಿರ್ಬೋದು, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇತರೆ ಮೀಟಿಂಗ್ಗಳನ್ನ ಎಲ್ಲವೂ ಯಾವುದು ಕೂಡ ನಡೆಸದಂತೆ, ಅವಕಾಶವನ್ನು ಕೊಡದಂತೆ ಈ ಒಂದು ಕಠಿಣವಾದ ರೂಲ್ಸ್ ಅನ್ನ ಜಾರಿ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ತಿದ್ದಾರೆ.